ದೇಶದಲ್ಲಿ ಕೊರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕಳೆದ ಒಂದು ವಾರದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದ್ರೆ ದುಪ್ಪಟ್ಟು ಡಬಲ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. 9 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಏಕಾಏಕಿ ಹೆಚ್ಚಳ ಆಗಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 938ರಿಂದ 1970ಕ್ಕೆ ಏರಿಕೆ ಆಗಿದೆ ಒಂದೇ ವಾರದ ಅಂತರದಲ್ಲಿ. ಕೊರೋನಾ ಉಪತಳಿ JN.1 ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಿದೆ. ಸೊ ಕೊರೋನಾ ಮತ್ತೊಂದು ಅಲೆಯ ಮೂಲಕ ಈಗ ದೇಶವನ್ನ ಆವರಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಅದರಲ್ಲಿ JN.1 19 ಜನರಲ್ಲಿ ಇವರಿಗೆ ಈ ಸೋಂಕು ಪತ್ತೆಯಾಗಿದೆ. ಅಮೆರಿಕ ಸೇರಿ ಹಲವು ದೇಶಗಳಲ್ಲಿ ಹೆಚ್ಚಿನ ಈ ಉಪತಳಿಯ ಅಬ್ಬರ ಕಾಣಿಸ್ಕೊಳ್ತಾ ಇದೆ. 938 ಕಳೆದ ವಾರ ಇದ್ದಂತಹ ಸಂಖ್ಯೆ, ಅದಾದ ನಂತರ 1970ರಷ್ಟು ಈಗ ಕೇಸಲ್ಲಿ ಬಂದಿರೋದು. 9 ದಿನಗಳಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದರಲ್ಲಿ JN.1 ಇದರ ಸೋಂಕಿತರು 19 ಜನ. ಇವರಿಗೆ ಕೇರಳದಲ್ಲಿ ಹೆಚ್ಚಿನ ಕೇಸ್ಗಳು ಕಂಡು ಬರ್ತಾ ಇದೆ. ಇದು ತುಂಬಾ ತೊಂದರೆ ಮಾಡಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ತಜ್ಞರು. ನಿಜ ಕೂಡ ಹೌದು, ತುಂಬ ತೊಂದರೆ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ನರಳ್ತಾ ಇರ್ತಾರಲ್ಲ, ಅದು ಹೃದ್ರೋಗ ಆಗಿರ್ಬೋದು, ಅಥವಾ ಅದು ನರ ಸಮಸ್ಯೆಗಳಾಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ ಆಗಿರ್ಬೋದು, ಅಥವಾ ಏನಾದರೂ ಈ ಬೇರೆ ಬೇರೆ ಕಾಯಿಲೆಗಳಿದ್ದಂಥ ಸಂದರ್ಭದಲ್ಲಿ ಅತಿಯಾದಂಥ BP ಮತ್ತು ಶುಗರ್ ಇದ್ದಂಥವ್ರಿಗಾಗಿರ್ಬೋದು. ಸೊ ಇವರೆಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಬೇರೆಯವರಿಗೆ, ಆರೋಗ್ಯ ಇದ್ದಂಥವ್ರಿಗೆ ಇದರ ಪ್ರಭಾವ, ಇದರ ಅಡ್ಡ ಪರಿಣಾಮಗಳು ತುಂಬ ಕಡಿಮೆ. ಆದರೆ ನಿಜಕ್ಕೂ ಅನುಭವಿಸ್ತಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಆಗ್ಬೋದು. ಕೇರಳದಲ್ಲಿ ಒಟ್ಟು 1828 ಜನರಿಗೆ ಕೊರೋನಾ ಉಪತಳಿ JN.1ಗೆ ಕೇರಳದಲ್ಲಿ ಇದುವರೆಗೆ 4 ಜನ ಸತ್ತಿದ್ದಾರೆ. ಕೇರಳದ ಆಸ್ಪತ್ರೆಗಳಲ್ಲಿ ಈಗ ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸೇಷನ್ ಆಗಬೇಕು ನೀಟಾಗಿ. ಕಣ್ಣೂರು ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. 1828 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಸೋಂಕು ದೃಢಪಟ್ಟಿರುವಂಥದ್ದನ್ನು ನಾವು ಕಂಡಿದ್ದೀವಿ. ಹೀಗಾಗಿ ಬಹಳ ಹುಷಾರಾಗಿರಬೇಕು. ಅದರಲ್ಲೂ ನಮಗೆ ದೊಡ್ಡ ತಲೆಬಿಸಿ ಏನು ಅಂತಂದರೆ, ಬಹಳ ಜನ ಈ ಭಕ್ತಿ ಶ್ರದ್ಧೆ ಅದನ್ನ ಇಟ್ಕೊಂಡು ಶಬರಿಮಲೆಗೆ ಹೋಗಿರಲ್ಲ. ಸಾವಿರಾರು ಜನರು ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ ಶಬರಿಮಲೆಗೆ. ಅಲ್ಲಿಂದ ವಾಪಸ್ ಬರುವಂಥವ್ರು ಏನಾದರೂ ಇವರು ಪರೀಕ್ಷೆ ಮಾಡ್ತಾರಾ, ಅಥವಾ ಯಾವ ರೀತಿ ಕ್ವಾರಂಟೈನ್ ಏನಾದರೂ ಮಾಡ್ತಾರಾ, ಇದರ ಬಗ್ಗೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆನೇ ಕೇಂದ್ರ ಆರೋಗ್ಯ ಸಚಿವರು ಸಭೆ ಕರೀತಾ ಇದ್ದಾರೆ. ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವರ ಸಭೆ. ಏನೇನು ಕ್ರಮ ಕೈಗೊಂಡಿದ್ದೀರಿ, ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಮಾರ್ಗಸೂಚಿಗಳನ್ನು ಕೂಡ ಆರೋಗ್ಯ ಸಚಿವರು ಹೇಳ್ಬೋದು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಗ್ಯ ಸಚಿವರು, ಕೇಂದ್ರದ ಆರೋಗ್ಯ ಸಚಿವರು ರಾಜ್ಯ ಆರೋಗ್ಯ ಸಚಿವರುಗಳ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಯಾಕೆ ಈ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ, ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ್ಯಾವ ಹೆಜ್ಜೆಗಳನ್ನು ಇಡಬೇಕು, ಸೊ ಇದೆಲ್ಲದರ ಬಗ್ಗೆ ಕೂಡ ಬನ್ನಿ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಿಜಕ್ಕೂ ಒಂಥರ ಎಚ್ಚರಿಕೆಯ ಗಂಟೆ. ಸೊ ಈ ರೀತಿ ಆಗ್ತಾ ಇರುವಂಥದ್ದು, ಯಾಕಂದರೆ ಇದು ಯಾವುದೇ ಕಾರಣಕ್ಕೂ ಜಾಸ್ತಿ ಆದ ಮೇಲೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಮೊದಲೇ ತಡೆಗಟ್ಟಬೇಕು. ಹೀಗಾಗಿ ಇವತ್ತು ಸಭೆ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಇದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೇಂದ್ರದ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆಗೆ, ಆರೋಗ್ಯ ಸಚಿವರುಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ನಮ್ಮವರು ಕೂಡ ಯಾವ್ಯಾವ ರೀತಿ ರೆಡಿಯಾಗಿದ್ದಾರೆ ಅಂತ. ಖಂಡಿತ ರಂಗನಾಥ್, ಸದ್ಯ ದೇಶಾದ್ಯಂತ ಕೊರೋನಾ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ JN.1 ಉಪತಳಿಯ ಕೆಲವು ರಾಜ್ಯಗಳಲ್ಲೂ ಕೂಡ ಪತ್ತೆ ಆಗ್ತಿರುವಂಥದ್ದು ಸಾಕಷ್ಟು ಆತಂಕ ಕಾರಣ ಆಗಿದೆ. ಹೀಗಾಗಿ ವಿದೇಶಗಳಲ್ಲಿ ಸದ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಜೊತೆಗೆ ಏನೇನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತು ರಾಜ್ಯದ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಇವತ್ತು ಕೇಂದ್ರ ಆರೋಗ್ಯ ಇಲಾಖೆಯ ಸಚಿವರು ಆದಂತಹ ಮನ್ಸುಖ್ ಮಾಂಡವೀಯ ಅವರ ನೇತೃತ್ವದಲ್ಲಿ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಸಭೆಯನ್ನು ಮಾಡ್ತಾ ಇದ್ದಾರೆ. ವರ್ಚುವಲ್ ಅಲ್ಲಿ 10 ಗಂಟೆಗೆ ಸಭೆ ಆರಂಭ ಆಗುತ್ತೆ. ನಮ್ಮ ರಾಜ್ಯದಿಂದ ಕೂಡ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ವರ್ಚುವಲ್ ಮೂಲಕ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಕೋವಿಡ್ ಸ್ಥಿತಿಗತಿಗಳು ಹೇಗಿದೆ, ಜೊತೆಗೆ ಸದ್ಯಕ್ಕೆ ಆರಂಭದಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ, ನಮ್ಮ ಪ್ರತಿನಿತ್ಯದ ಕೇಸ್ಗಳ ಸಂಖ್ಯೆ ಹೇಗಿದೆ, ಜೊತೆಗೆ ಯಾವ ರೀತಿಯಾಗಿ ನಾವು ಮಾನಿಟರಿಂಗ್ ಅನ್ನು ಮಾಡ್ತಾ ಇದ್ದೀವಿ ಮತ್ತು ಏನೇನೆಲ್ಲ ಪ್ಲಾನಿಂಗ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೇಂದ್ರದ ಮುಂದಿಡ್ತಾರೆ. ಸದ್ಯಕ್ಕೆ ಕೇಂದ್ರಕ್ಕೂ ಕೂಡ ಸಾಕಷ್ಟು ಮಾಹಿತಿಗಳಿರುತ್ತೆ, ವಿವಿಧ ರಾಜ್ಯಗಳ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಜೊತೆಗೆ ಮುಂದಿನ ಒಂದು ಪ್ರಿಡಿಕ್ಟ್ ಕೂಡ ಇರುತ್ತೆ. ಬೇರೆ ಬೇರೆ ದೇಶಗಳ ಮುನ್ನೋಟ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ಏನೇನೆಲ್ಲ ಪ್ಲಾನ್ ಮಾಡಬೇಕು ಅನ್ನೋದು ಕೂಡ ಪ್ಲಾನ್ ಇರುತ್ತೆ. ಹೀಗಾಗಿ ಇವತ್ತು ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಸಭೆ ಬಳಿಕ ಒಂದಿಷ್ಟು ಮಾರ್ಗಸೂಚಿಗಳನ್ನ ಮತ್ತು ಹೊಸ ವರ್ಷ ಕೂಡ ಆರಂಭ ಆಗ್ತಿರುವುದರಿಂದ ಈ ಒಂದು ಸಂಭ್ರಮದಲ್ಲೂ ಕೂಡ ಮುನ್ನೆಚ್ಚರಿಕೆ ಕೈಗೊಳ್ಳೋದಾಗಿರ್ಬೋದು ಮತ್ತು ಹೈ ರಿಸ್ಕ್ ಕಂಟ್ರಿಗಳ ಮೇಲೆ ಯಾವ ರೀತಿಯಾಗಿ ನಿಗಾ ವಹಿಸಬೇಕು, ಈ ಎಲ್ಲ ವಿಚಾರಗಳ ಎಸ್ ವಿನಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.